ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾಕಂದ್ರೆ ನೀವೇ ಹೇಳ್ದಂಗ ಅವನು ವಿಚಿತ್ರ, ಇವನ್ ಮೇಲೆ ಡೌಟ್ ಬರುತ್ತೆ. ಇಲ್ಲ, ಇವನ್ ಮೇಲೆ ಮಾತ್ರ ಅಲ್ಲ, ಪೊಲೀಸರ ಮೇಲೂ ಡೌಟ್ ಬರುತ್ತೆ. ಇವನು ಕೊಲೆ ಕೇಸ್ ಕೊಟ್ರೆ ಕೊಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕು. ಸುಳ್ಳು ಹೇಳ್ತಾನೆ ಅಂದ್ ಯಾಕೆ ರಿಜಿಸ್ಟರ್ ಮಾಡಿದ್ರು? ಇದಕ್ಕೆ ಯಾರು ಬ್ಯಾಕ್ ಗ್ರೌಂಡ್? ಪೊಲೀಸರು ಯಾಕೆ ಆ ಕೆಲಸ? ಈಗ ರೇಪ್ ಆಯ್ತು, ಮರ್ಡರ್ ಆಯ್ತು, ಟಾರ್ಚರ್ ಆಯ್ತು, ಬರಿಯಲ್ ಆಯ್ತು, ಡೆಡ್ ಬಾಡಿ, ಹುಡುಗಿ, ವಯಸ್ಸು, ಧರಿಸಿರೋ ಬಟ್ಟೆ, ಮುಖ, ಗೇಟ್ ಅನಾಲಿಸಿಸು, ಫೇಶಿಯಲ್ ಅನಾಲಿಸಿಸು, ಮೂಗಿತ್ತು, ಬಾಯಿ ಹಿಂಗಿತ್ತು, ಕರೆಕ್ಟ್. ಇದನ್ನ ಇಟ್ಕೊಂಡು ಪೊಲೀಸರು ಯಾಕೆ ರೇಖಾಚಿತ್ರ ತಯಾರಿ ಮಾಡಿಲ್ಲ? ಇವನು ಹೇಳಿದ್ದು ರೇಖಾಚಿತ್ರ. ಮೂಗಿತ್ತು, ಕಣ್ಣಿಂಗಿತ್ತು, ಕೂದ್ಲಿಂಗಿತ್ತು ಅಂದ್ರೆ ರೇಖಾಚಿತ್ರ ಮಾಡ್ಬೇಕಲ್ಲ, ಯಾಕೆ ಮಾಡಿಲ್ಲ? ಇದೆಲ್ಲ ಪ್ರಶ್ನೆಗಳು. ನೋಡಿ, ಇವನು ಇದರಲ್ಲಿ ಏನೋ ಮಾಡಬೇಕು ಅಂದು ಬರ್ತಾನೆ. ಅವನೇ ಸ್ವತಃ ಅವನೇ ಬರ್ತಾನೆ, ಅವನೇ ಕಾಂಟ್ಯಾಕ್ಟ್ ಮಾಡ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾನೆ, ನಂಬಿಸ್ತಾನೆ. ಯಾರನ್ನ? ಕೆಲವರನ್ನ ನಂಬಿಸ್ತಾನೆ. ಅಂದ್ರೆ ಏನಾಗುತ್ತೆ? ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಅಂದ್ರೆ ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಊತ ಹಾಕಿರೋದು, ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಕಾಣೆ ಆಗಿರೋರು, ಊತ ಹಾಕಿರೋರು, ಕೊಲೆ ಸಾವು, ಕೊಲೆ ಸಾವು, ಕೊಲೆ ಸಾವು. ಅದು ಬಾಲನ್ ಅವ್ರು ಹೇಳ್ತಿದ್ದಾರೆ. ಇದು ಎಲ್ಲ ಮಾಧ್ಯಮದಲ್ಲಿ ಬರೋದು, ಬಾಲನ್ ಹೇಳೋದಲ್ಲ. ಮತ್ತೆ ವೇದವಲ್ಲಿ ಅನ್ನೋದು, ನಾನು ವೇದವಲ್ಲಿ ಅಂದು ಹುಡುಗಿ ಇಲ್ವಾ? ಪದ್ಮಲತಾ ಇಲ್ವಾ? ಕೊಲೆ ಆಗಿಲ್ವಾ ಅವರು? ಊತ ಹಾಕಿಲ್ವಾ? 74 ಸಾವುಗಳನ್ನ 2001ರಿಂದ 2012ರವರೆಗೆ ಊತ ಹಾಕಿಲ್ವಾ? ಅದು ಅಸಂಘಟಿತ ಸಾವ? ಆತ್ಮಹತ್ಯೆನಾ? ಕೊಲೆನಾ? ಅಪಘಾತನಾ? ಏನದು ಹೇಳ್ಬೇಕಲ್ಲ ಸರ್ಕಾರ. ಪೊಲೀಸರು ಇರೋದು ಏನಕ್ಕೆ? ಸಂಬಳ ಯಾಕೆ? ಜೀಪು, ಸಂಬಳ, ಯೂನಿಫಾರ್ಮ್, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಟ್ರಿಬಲ್ ಸ್ಟಾರ್, ಲೋಕಲ್ ಪೊಲೀಸು, CID, COD, CBI. ಏನಕ್ಕೆ? ಪಬ್ಲಿಕ್ ದುಡ್ಡಲ್ಲಿ ಸಂಬಳ ಕೊಡೋದು. ಇದೆಲ್ಲ ಕಂಡುಹಿಡಿಬೇಕು. ಅಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ಅವನೇ ಬರ್ತಾನೆ, ಕಾಂಟ್ಯಾಕ್ಟ್ ಮಾಡ್ತಾನೆ, ನನಗ್ ಗೊತ್ತಿದೆ ಅಂತಾನೆ, ನಂಬೋದಿಲ್ಲ, ನನಗ್ ಗೊತ್ತಿದೆ ಅಂತಾನೆ, ನಂಬೋದಿಲ್ಲ. ಬರ್ನಿಂಗ್, ಸಿಟಿ ಈಸ್ ಬರ್ನಿಂಗ್, ಡಿಸ್ಟ್ರಿಕ್ಟ್ ಈಸ್ ಬರ್ನಿಂಗ್, ಸ್ಟೇಟ್ ಈಸ್ ಬರ್ನಿಂಗ್, ಹೋಲ್ ಇಂಡಿಯಾ ಇಸ್ ವಾಚಿಂಗ್. ಹೌದು. ಆ ಸಂದರ್ಭದಲ್ಲಿ ಒಬ್ಬ ಹೇಳ್ತಾನೆ, ನಾನ್ ಕಣ್ಣಾರೆ ಕಂಡ ಸಾಕ್ಷಿಂದ ಅವನೇ ಹೇಳ್ತಾನೆ, ಇಂತಹ ಕಡೆ ನಾನು ಊತ ಹಾಕಿದೆ ಅಂತ ಹೇಳ್ತಾನೆ. ಒಂದು ಬುರುಡೆ ತಗೊಂಡ್ಬರ್ತಾನೆ, ಬಗ್ಲ ಗುಂಡೆ. ಆ ಬುರುಡೆ ಈಗ ಮ್ಯಾಚ್ ಆಗುತ್ತೆ ಎಂದು SIT ನವರು ಹೇಳ್ತಾ ಇದ್ದಾರೆ. SIT ಮಾತೆಯಲ್ಲಿ ಅದು ಸಿಟಿ ಆಫ್ ಡೆಡ್ ಬಾಡೀಸ್ ಅಂತಾರೆ. ಡೆಡ್ ಬಾಡೀಸ್ ಅನ್ನ ಒಂದು ನರಕ ಅಲ್ಲ, ನಗರ, ಸಿಟಿ ಆಫ್ ಡೆಡ್ ಬಾಡೀಸ್ ಅಂತಾರೆ. ಯಾಕಂದ್ರೆ ಅವನು ಹೇಳಿದ ಸುಳ್ಳ? ಹೀಪ್ ಒಂದು 100 ಅಡಿ ಅಂತರದಲ್ಲಿ ಇದೆ ಅದು. ಹೌದು, ಬಂಗ್ಲೆಗುಡ್ಡ. ಅಲ್ಲಿ ಡೆಡ್ ಬಾಡಿ ಹೆಂಗ್ ಹೋಯ್ತು? ಅದು ಮಶಾನನ? ಮಶಾನ ಇಲ್ಲ. ಡೆಡ್ ಬಾಡಿ ಎಲ್ಲಿ ಹೋಯ್ತು? ಅಲ್ಲಿ 1000 ಬೋನ್ಸ್, ಮೂಳೆಗಳು ಸಿಕ್ತು. ಹೆಂಗ್ ಬಂತದು? ಅದು ಹೆಂಗ ಅಷ್ಟು ಮೇಲೆ? ಅದೇನು ಮಶಾನ ಅಲ್ಲ ಅದು. ಇದಕ್ಕೆ ಯಾರು ಹೊಣೆಗಾರರು? ಇದು ಇಷ್ಟೊಂದು ಪ್ರಶ್ನೆ ಬರ್ನಿಂಗ್. ಎವ್ರಿ ಒನ್ ಹ್ಯಾಸ್ ಆನ್ಸೈಟಿ ಟು ನೋ. ನನಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಇದೆ. ಬಿಕಾಸ್ ಡೆಡ್ ಬಾಡೀಸ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಕಿಲ್ಡ್ ಇನ್ ದ ಬ್ಯಾಕ್ ಗ್ರೌಂಡ್. ರೇಪ್, ಮರ್ಡರ್, ಹೋರಾಟಗಳು. ಸೌಜನ್ಯ ಸತ್ತ ಮೇಲೆ 1000 ಜನ, ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ. ಸೌಜನ್ಯ ಸತ್ತ ಮೇಲೆ ಒಂದು ಸಾವು ಆಗಿಲ್ಲ. ಸೌಜನ್ಯ ಸತ್ತ ಮೇಲೆ ಒಂದು ರೇಪು ಆಗಿಲ್ಲ. ಸೌಜನ್ಯ ಸತ್ತ ಮೇಲೆ ಒಂದು ಹಿಂಸಾಚಾರ, ಅತ್ಯಾಚಾರ ಏನೂ ನಡೆದಿಲ್ಲ. ಅಂದ್ರೆ ಯಾರು ಅದಕ್ಕೆ ಮೊದಲು ಯಾರು ಮಾಡ್ಬೇಕಿತ್ತು? ಇಷ್ಟು ಪ್ರಶ್ನೆ. ಈ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬರ್ತಾನೆ. ನನ್ನ ಹತ್ರ ಬಂದಿದ್ರೇನ ಐ ವುಡ್ ಹ್ಯಾವ್ ಗಿವನ್ ಕ್ಯೂರಿಯಸ್ ಥಾಟ್ ಅಬೌಟ್ ಇಟ್. ನನ್ನ ಹತ್ರ ಬಂದಿಲ್ಲ. ಬಂದಿದ್ರೆ ಐ ವುಡ್ ಹ್ಯಾವ್ ಟೇಕನ್ ಅಪ್. I would have taken up, I would have approached law enforcement agency. ಈ ಕೇಸಲ್ಲಿ ನನಗೆ ಪ್ರಶ್ನೆ ಗೊತ್ತಾದ ತಕ್ಷಣ ನಾವು ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಂದು ನಾವು ಹೋದ್ವಿ. ವಿತ್ ಮೀ ದರ್ ಆರ್ 4 other activists. ಅವ್ರು ಸುಮಾರು PALಗಳಾಗ್ತಾರೆ, ಪಬ್ಲಿಕ್ ಕನ್ಸರ್ನ್ ಲಾಯರ್. ನಾವು ಒಂದು ಟೀಮು ಮುಖ್ಯಮಂತ್ರಿನ ಭೇಟಿ ಆದ್ವು. ಫಸ್ಟ್ ನಾವೇ ಕೊಟ್ಟಿದ್ದು
ಚಿನ್ನಯ್ಯ ನನ್ನನ್ನ ಭೇಟಿ ಆಗಿದ್ದರೆ ಐ ವುಡ್ ಹ್ಯಾವ್ ಟೇಕನ್ ಅಪ್. ಸರ್ ಆತರ ಬೇರೆ ಲಾಯರ್ ಹತ್ರ ಹೋದ್ರೆ ಅವ್ರು ತಕೊಂಡ್ರು, ತಪ್ಪೇನಿದೆ?